ಮುಂದಿನ ಸುದ್ದಿಗೆ ಹೋಗೋಣ. ಕಾಂಗ್ರೆಸ್ನಿಂದ 3 ದಿನಗಳ ಹಿಂದೆ 20ನೇ ತಾರೀಕು ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷಗಳ ಕಂಪ್ಲೀಟ್ ಆದವು. ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅವಕಾಶ ಸಿಗದೆ ಇರೋರಿಗೆ ಅವಕಾಶ ಕೊಡಿ ಅನ್ನುವ ಒತ್ತಡ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಪ್ರಬಲ ಆಕಾಂಕ್ಷಿ ಬೇಳೂರು ಗೋಪಾಲಕೃಷ್ಣ ಅವರು ನೆನ್ನೆ ಏನೇನು ಮಾತಾಡಿದ್ರು ಅನ್ನೋದನ್ನು ನೋಡಿದ್ರಿ ನೀವು. ಹದಿನೈದು ದಿವಸದ ಡೆಡ್ಲೈನ್ ಕೊಟ್ಟರು ಅವರು ವರಿಷ್ಠರಿಗೆ. 15 ದಿವಸದಲ್ಲಿ ಸಂಪುಟ ಪುನರ್ರಚನೆ ಮಾಡಿ, ಇಲ್ಲದೆ ಇದ್ರೆ ನಮ್ದು ಬೇರೆ ಪ್ಲಾನ್ ಇದಾವೆ ಅಂದ್ರು. ಕಾಂಗ್ರೆಸ್ಸಿನ ಹಿರಿಯ ನಾಯಕರುಗಳು ಹೇಳ್ತಾ ಇದ್ದಾರೆ, ಹಾಗೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ ಅಂತ. ಸಂಪುಟ ಪುನರ್ರಚನೆ ನಮ್ಮ ಕೈಯಲ್ಲಿಲ್ಲ, ಅದು ವರಿಷ್ಠರಿಗೆ ಬಿಟ್ಟಿದ್ದು. ಆಕಾಂಕ್ಷಿಗಳ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ತಪ್ಪಿದೆ ಅಂತ ನನಗೇನು ಅನ್ಸಲ್ಲ. ಅವರು ಕೇಳೋದ್ರಲ್ಲಿ ನಮಗೆ ಮಂತ್ರಿಗಳು ಮಾಡಿ ನಾವು 3 ಸಾರಿ ಗೆದ್ದಿದ್ದೀವಿ, 2 ಸಾರಿ ಗೆದ್ದಿದ್ದೀವಿ, 4 ಸಾರಿ ಗೆದ್ದಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ದೇರ್ ಆಲ್ಸೋ ಅವ್ರಿಗೂ ಸಾಮರ್ಥ್ಯ ಇದೆ. ಹಿರಿಯ ಸಚಿವರಲ್ಲಿ ಆತಂಕ ಇದೆ ಅಂತ ಸರ್, ಕೈ ಬಿಡ್ತಾರೆ ಸಂಪುಟದಿಂದ. ಅದು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ ನೋಡಿ. ನಾನಿಲ್ಲಪ್ಪ, ಆ ಥರ ಅಸಮಾಧಾನ ಏನಿಲ್ಲ. ನಾನು ಸಮರ್ಥವಾಗಿ ಗೃಹ ಇಲಾಖೆಯನ್ನ ನಡೆಸಿದ್ದೇನೆ. ನನಗೆ ಬೇಸರ ಏನಿಲ್ವಲ್ಲ, ಬೇಸರ ಏನಿಲ್ಲ. ಇದ್ರ ಜೊತೆ ಹೆಚ್ಚುವರಿ ಖಾತೆ ಕೊಟ್ಟರು ಏನ್ ಕೊಟ್ರು ನಿಭಾಯಿಸ್ತೀನಿ. ಏನ್ ಕೊಟ್ರು ನಿಭಾಯಿಸ್ತೀನಿ ನೋಡಪ್ಪ, ಏನ್ ಕೊಟ್ರು ನಿಭಾಯಿಸ್ತೀನಿ. ಆ ಸಾಮರ್ಥ್ಯ ನನ್ಗಿದೆ ಅಂತ ಹೇಳಿದ್ರಲ್ಲ, ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ. ಅದು ಸಂಪುಟ ಮಾಡ್ತಾರ, ಯಾವ ರೀತಿ ಅದನ್ನ ಸರಿ ಹೊಂದಿಸ್ತಾರ, ಅದೆಲ್ಲ ನಮ್ಮ ವರಿಷ್ಠರಿಗೆ ಬಿಟ್ಟಂತದ್ದು. ಅದ್ರಲ್ಲಿ ಏನ್ ಮಾನದಂಡ ಇದೆ, ಏನ್ ಅಜೆಂಡಾ ಇದೆ ಅವ್ರಿಗೆ ಗೊತ್ತದ. ಓಡಾದಿದೆ ಸುಮಾರು ಜನ ನಮ್ಮ ಅಭಿಮಾನಿಗಳು ನಮ್ ಬೇಕಾದ್ರೆ ಹೇಳೇ ಹೇಳ್ತಾರೆ. ಆಗ ಆ ರೀತಿ ಸುಮಾರು ಜನ ರಾಜ್ಯದಲ್ಲಿ ಅವರವರ ಅಭಿಮಾನಿಗಳ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ. ನಮ್ ಕೈಲಿ ಇಲ್ಲರಲ್ಲ, ಯಾವ್ದು ನಮ್ ಕೈಲಿ ಇಲ್ಲವೇ ಇಲ್ಲ. ನಾವೇನ್ ಪಕ್ಷ ಯಾವ ರೀತಿ ತೀರ್ಮಾನ ಮಾಡ್ತೈತೆ, ಅವ್ರಿಗೆ ಯಾವ್ದು ಒಳ್ಳೇದ್ ಅನಿಸ್ತೈತೆ ಅದನ್ನ ಅವ್ರು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.